ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಬನ್ನಿ ಇವತ್ತು ಏನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಪುಂಡೆ ಸೊಪ್ಪು, ಗೊಂಗೂರು ಸೊಪ್ಪು ಅಂತಲೂ ಅಂತಾರೆ. ಇದು ಆಂಧ್ರ ಮತ್ತು ಕೇರಳ ಸೈಡು ತುಂಬಾ ಫೇಮಸ್ಸು, ಮತ್ತು ಉತ್ತರ ಕರ್ನಾಟಕ ಸೈಡೂ ಕೂಡ ಫೇಮಸ್ಸು. ನನಗೆ ಸ್ವಲ್ಪ ಬೀಜ ಸಿಕ್ಕಿತ್ತು, ಅದನ್ನು ಇಲ್ಲ ಒಂದು ಜಾಗದಲ್ಲಿ ಹಾಕಿದೆ. ಅದು ಪ್ರತಿ ಸಾರಿ ಬೀಜ ಉದ್ರಿ ಇಲ್ಲಿ ಹುಟ್ಟುತ್ತೆ. ನಿಮ್ಗೆ ಯಾರ ಹತ್ರನಾದ್ರು ಬೀಜ ಸಿಕ್ಕಿದ್ರೆ ಕಲೆಕ್ಟ್ನ ಮಾಡ್ಕೊಳ್ಳಿ. ಅದನ್ನೆಲ್ಲ ಬರೀ ಸೊಪ್ಪನ್ನು ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು, ಎಲೆಯಲ್ಲಿ ಸ್ವಲ್ಪನೂ ನೀರಿರಬಾರ್ದು, ಆ ಥರ ನೀರೆಲ್ಲ ಸೋಸ್ಕೊಂಡು ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು, ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸೊಪ್ಪನ್ನು ಹಾಕಿ ಸ್ವಲ್ಪ ಸೊಪ್ಪನ್ನ ಕೈ ಆಡಿಸ್ತಾ ಬನ್ನಿ. ನೋಡಿ, ಈ ಥರ ನಿಧಾನಕ್ಕೆ ತಿರುಗಿಸ್ತಾ ಬನ್ನಿ. ಕೈ ಹುಷಾರಾಗಿ ಇಟ್ಕೊಂಡು ಇದು ಮಾಡಿ, ಯಾಕೆಂದರೆ ಬಾಣಲಿ ಬಿಸಿ ಇರುತ್ತಲ್ವ. ಸೊಪ್ಪನ್ನ ಹಾಗೆ ಮಿಕ್ಸ್ ಮಾಡ್ತಾ ಅದು ಪೂರ್ತಿ ಸೊಪ್ಪೆಲ್ಲ ಇದಾಗಬೇಕು, ಕಲರ್ ಚೇಂಜ್ ಆಗಬೇಕು. ಆ ಥರ ಅದನ್ನು ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ. ಜಾಸ್ತಿ ಹೈ ಫ್ಲೇಮಲ್ಲೂ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ಈ ಥರ ಕೈ ಆಡಿಸ್ತಾ ಇದ್ದರೆ ಲಾಸ್ಟಿಗೆ ನಿಮಗೆ ಅಷ್ಟೊಂದು ಇದ್ದಿದ್ದ ಸೊಪ್ಪು ಇಷ್ಟು ಆಗುತ್ತೆ. ಇಷ್ಟು ಸೊಪ್ಪು ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ನೀಟಾಗಿ ಹಿಂಗೆ, ಅಂದರೆ ಸೊಪ್ಪು ಯಾವ ಥರ ಅಂದರೆ ನೀಟಾಗಿ ಕಲಸೋ ಥರ ಫ್ರೈ ಆಗಿರಬೇಕು. ಆ ಥರ ಅದನ್ನು ಬೇಯಿಸ್ಕೊಳ್ಳಿ. ಇವಾಗ ಅದು ಬೆಂದಿದೆ, ನೀರನ್ನು ಹಾಕಬೇಡಿ. ಅದೇ ಬರೀ ಸೊಪ್ಪೇ ಈ ಥರ ಆಗುತ್ತೆ. ಸೊಪ್ಪು ಸ್ವಲ್ಪ ಹುಳಿ ಇರುತ್ತೆ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಸ್ವಲ್ಪ ಹರಡಿಬಿಟ್ಟು ತಟ್ಟೆಗೆ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಏಕೆಂದರೆ ಅದು ರುಬ್ಬೋದಕ್ಕೆ ತಣ್ಣಗಾಗಬೇಕು ಅದಕ್ಕೆ. ಮತ್ತು ಅದೇ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸ್ಪ್ರೇ ಇಲ್ಲ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಅರ್ಧ ಬಟ್ಲಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ನಾನಿಲ್ಲಿ. ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು 7ರಿಂದ 8 ಒಣಮೆಣ್ಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕು ಆ ಥರ ನೀವು ಇಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಅದಕ್ಕೆ ಒಂದು 5ರಿಂದ 6 ಒಂದೆರಡು ಇಕ್ಲಷ್ಟು ಬೆಳ್ಳುಳ್ಳಿ ಮತ್ತು 2-3 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಬೇಕಿದ್ದರೆ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕೂಡ ಹಾಕೋಬೋದು. ಆಮೇಲೆ ಹುರಿದಿದ್ದನ್ನೆಲ್ಲ ತಣ್ಣಗೆ ಮಾಡ್ಕೊಬಿಟ್ಟು ಮತ್ತೆ ಅದನ್ನು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೀವು ರುಬ್ತಿರಲ್ವ, ಅದಕ್ಕೆ ನೀರನ್ನು ಹಾಕಬೇಡಿ, ಹಂಗೇ ನಿಧಾನವಾಗಿ ಒಂದು 4-5 ಸುತ್ತು ಡ್ರರ್ ಅಂತ ಇದು ಮಾಡಿಸ್ಬಿಟ್ಟು ತೆಗೆದ್ರೆ ನೋಡಿ ಈ ಥರ ಸಣ್ಣಕ್ಕೆ ಪುಡಿಯಾಗಿದೆ. ಇದಕ್ಕೆ ಆಗಲೇ ಹುರಿದು ಇಟ್ಟಿದ್ದಂಥ ಪುಂಡೆ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಕೂಡ ರುಬ್ಕೊಳ್ಳಿ. ನಿಮಗೆ ತೀರಾ ಗಟ್ಟಿ ಆಗ್ತಿದೆ ಅಂದರೆ ನೀರನ್ನು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಅದಕ್ಕೆ ಅದು ರುಬ್ಕೋಬೇಕು. ಅಂದರೆ ನೋಡಿ, ಇವಾಗ ಅದರಲ್ಲಿ ನೀರು ನಿಮಗೆ ಇಲ್ಲ, ಚಟ್ನಿ ಮಾತ್ರ ಗಟ್ಟಿಗೆ ಬಂದಿದೆ. ಇವಾಗ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದರಲ್ಲಿ ಜಾಸ್ತಿ ನೀರಿಲ್ಲ, ಸ್ವಲ್ಪನೇ ನೀರು ಹಾಕಬೇಕು. ಮತ್ತು ತೀರಾ ನುಣ್ಣಗೆ ರುಬ್ಬೋದಕ್ಕೆ ಹೋಗಬೇಡಿ, ಸ್ವಲ್ಪ ಸೊಪ್ಪು ಇರೋ ಥರ ರುಬ್ಕೊಂಡು ಇವಾಗ ಅದಕ್ಕೆ ಒಂದು ಒಗ್ಗರಣೆನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀವು ಒಗ್ಗರಣೆ ಬೇಡ ಅಂದರೆ ಹಂಗೇನು ಇಟ್ಕೋಬೋದು. ನಾನಿಲ್ಲಿ ಉಪ್ಪನ್ನ ಸೇರಿಸಿಲ್ಲ, ಹಾಗಾಗಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇಲ್ಲಿ 1-1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ನೀವು ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ 2ರಿಂದ 3 ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅಷ್ಟನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಚಟಪಟ ಅಂದ ಮೇಲೆ ಅದಕ್ಕೆ ರುಬ್ಬಿಟ್ಟಿದ್ದಂಥ ಪುಂಡೆ ಸೊಪ್ಪಿನ ಚಟ್ನಿನ ನಾನಿವಾಗ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಪುಂಡೆ ಸೊಪ್ಪು ಸ್ವಲ್ಪ ಹುಳಿ ಬರುತ್ತೆ, ಅದಕ್ಕೆ ಹುಣಸೆಹಣ್ಣು ಏನು ಸೇರಿಸೋದಕ್ಕೆ ಹೋಗಬೇಡಿ, ಸೊಪ್ಪೇ ಹುಳಿ ಇರುತ್ತೆ. ಅದು ನೀವು ಕೆಂಪು ಪುಂಡೆ ಸೊಪ್ಪು ತೊಗೊಂಡ್ರೆ ಜಾಸ್ತಿ ಹುಳಿ ಇರುತ್ತೆ, ಹಸಿರು ಪುಂಡೆ ಸೊಪ್ಪು ತೊಗೊಂಡ್ರೆ ಸ್ವಲ್ಪ ಲೈಟಾಗಿ ಹುಳಿ ಕಮ್ಮಿ ಇರುತ್ತೆ. ಮತ್ತು ಗಿಡದಲ್ಲಿ ಬಿಟ್ಟಿರೋ ಹೂನು ಕೂಡ ನೀವು ಅದಕ್ಕೆ ಸೇರಿಸ್ಕೋಬೋದು. ಇವಾಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನೀಟಾಗಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಈ ಹಂತದಲ್ಲೂ ಕೂಡ ನೀವು ನೀರು ಹಾಕೋಂಗಿಲ್ಲ, ನೀರನ್ನ ಸ್ವಲ್ಪ ಯೂಸ್ ಮಾಡ್ಕೋಬೇಕು ರುಬ್ಬುವಾಗ ಅಷ್ಟೇ. ಅದು ಬಿಟ್ಟರೆ ನೀವಿನ್ನೇ ಯಾವುದೇ ಸ್ಟೆಪ್ಗೂ ಕೂಡ ನೀರು ಹಾಕೋ ಅವಶ್ಯಕತೆ ಬರೋದಿಲ್ಲ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಏಕೆಂದರೆ ನಾವು ತುಂಬೋದು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಎಲ್ಲದನ್ನು ಹುರಿದೇ ಅಲ್ವ ಪುಡಿ ಮಾಡ್ಕೊಂಡಿರೋದು. ನೋಡಿ, ಇವಾಗ ಆಂಧ್ರ ಸ್ಟೈಲ್ ಪುಂಡೆ ಸೊಪ್ಪು ಗೊಂಗೂರು ಸೊಪ್ಪಿನ ಚಟ್ನಿ ರೆಡಿ ಆಗುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಮಸ್ತಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ ಯಾವುದಕ್ಕೆ ಬೇಕಾದರೂ ನೀವು ಕಾಂಬಿನೇಷನ್ ಆಗಿ ತಗೋಬೋದು. ಅದರಲ್ಲೂ ಇದನ್ನು ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದು ನೋಡಿ, ಬಾಯಿ ಚಪ್ಪರಿಸ್ತೀರ. ನಿಮ್ಮ ಮನೇಲಿ ಪದೇ ಇದನ್ನು ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡ್ತೀರಲ್ವ. ನೀವು ಟ್ರೈ ಮಾಡಿದ ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಹಾಕಿ, ಓಕೆನಾ. ಆಮೇಲೆ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಹಂಗೇನಾದರೂ ಇಟ್ಕೋಬೋದು. ಫ್ರಿಜ್ಜಲ್ಲಿಟ್ಟರೆ 1-2 ಮಂತ್ಸ್ ಬರುತ್ತೆ, ಹಂಗೆ ಇಟ್ಟರೆ 1 ವೀಕ್ 15 ಡೇಸ್ ಕೂಡ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.